ಅದು ಎಡಗಡೆಯಿಂದ ಬಲಕ್ಕೆ ಹೋದ್ರೆ ಕಾಡಂದಿನ ನಾಡಂದಿನ ಅಂತ ಕನ್ಫ್ಯೂಷನ್ ಅಲ್ಲಿದ್ದೀನಿ ಇನ್ನು. ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದು, ಖಾಲಿ ರೋಡು, ಹಿಂದೆನೂ ನೋಡಿ ಖಾಲಿ, ಆದರೆ 100 ದಾಟಂಗಿಲ್ಲ, 1000 ರೂಪಾಯಿ ಫೈನ್ ಬರುತ್ತೆ. ಎಕ್ಸ್ಪ್ರೆಸ್ ಹೈವೇ ಅಂತ ಅದು ಏನಕ್ಕೆ ಇಟ್ಟವರೋ ಅವ್ರಿಗೆ ಅರ್ಥ ಆಗ್ಬೇಕಷ್ಟೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಈಗ ಆ್ಯಕ್ಚುಲಿ ನಾವು ಮಳವಳ್ಳಿ ಹತ್ರ ಇದ್ದೀವಿ, ಇಲ್ಲಿ ಸ್ಟಾಪ್ ತೊಗೊಂಡಿದ್ದೀವಿ, ಇನ್ನೊಂದು ಕಾರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ತಮ್ಲೈನಿಂದಾನೇ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಬಟ್ ಯಾರ್ಯಾರು ಹೋಗ್ತಾ ಇದ್ದೀರ ಅಂತ ನಿಮ್ಗೆ ಏನೂ ಗೊತ್ತಿಲ್ಲ. ಇಲ್ಲಿಂದ ನೆಕ್ಸ್ಟು ನಾವು ಗಗನಚುಕ್ಕಿ ಭರಚುಕ್ಕಿಗೆ ಹೋಗ್ತಾ ಇದ್ದೀವಿ. ಯಾರು ಇರಲ್ಲ ಅಂದ್ಕೊಂಡು ಬಂದರೆ ಜನ ಸಾಗರ ಗುರು ಇಲ್ಲಿ. ಇವಾಗ ಗಗನಚುಕ್ಕಿ ವ್ಯೂ ಪಾಯಿಂಟ್ ಅಲ್ಲಿ ಇದ್ದೀರಿ. ಏನ್ ಚಿಂದಾಗಿದೆ ನೋಡಿ ವ್ಯೂ. ಸಿಕ್ಕಾಪಟ್ಟೆ ಜನ ಸಾಗರ, ಎಲ್ಲಿ ನೋಡಿದ್ರು ನೋಡಿ ಫುಲ್ಲು ಜನ ತುಂಬೋಗಿದ್ದಾರೆ. ಇಲ್ಲಿ ಡೀಪ್ ಆಗಿ ನಮ್ಮ ಹುಡುಗರು ಫೋಟೋ ಸೆಷನ್ ಮಾಡ್ತಾ ಇದಾರೆ. ಫುಲ್ಲು ಜನ ಯಾವ ತರ ಬರ್ತಾ ಇದಾರೆ ಅಂದ್ರೆ ಕಂಪ್ಲೀಟ್ ಆಗಿ ರೋಡ್ ಫುಲ್ಲು ಶಾಪ್ಸ್ ಇಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ನಿಮಗೆ ಈ ಹಾರ್ಸ್ ರೈಡಿಂಗ್ ಕೂಡ ಮಾಡೋದಕ್ಕೆ ಇರುತ್ತೆ. ಭರಚುಕ್ಕಿಗೆ ಹೋಗೋಣ ಅಂತ ಕೇಳಿದ್ರು, ಬೇಡ ಅಂದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು, ನೆಕ್ಸ್ಟ್ ಲೆವೆಲ್ ಇದೆ ಬಿಸಿಲು, ಆಗ್ತಾ ಇಲ್ಲ. ಯಪ್ಪ ಹೆಂಗಿದೆ ಅಂದ್ರೆ ಬಿಸಿಲು, ಈಚೆ 5 ನಿಮಿಷ ನಿಂತ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಈ ಬಿಸಿಲಲ್ಲಿ ನೋಡಿ ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಯಾರು. ಅಲ್ಲಿ ಮುಂದೆ ಹೋಗ್ತಾ ಇರೋ ಕಾರಲ್ಲಿ ಅವ್ರ ಫೋನ್ ಕನೆಕ್ಟ್ ಆಗಿದೆ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ನಮ್ ಕಾರಲ್ಲಿ ಇರೋ ಫೋನ್ ಕನೆಕ್ಟ್ ಆಗಿದೆ. ನಾವು ಈ ನಂಬರ್ಗೆ ನಾವೇ ಕಾಲ್ ಮಾಡಿ ಮಾತಾಡ್ತಾ ಇದೀವಿ. ಅವ್ರ ಫೋನ್ ಕನೆಕ್ಟ್ ಆಗಿದೆ ಅನ್ಕೊಂಡು ಹೋಗ್ತಾ ಇದ್ದಾರೆ ತೋರ್ಸಲ್ಲಿ. ಈ ಬ್ರಿಡ್ಜ್ ಮೇಲೆ ಈ ವ್ಯೂ ನೋಡಿ. ಯಾರೋ ಪಾಪ ತಳ್ಕೊಂಡು ಹೋಗ್ತಾವ್ರೆ. ಪೆಟ್ರೋಲ್ ತಗೊಂಡಿದ್ರೆ ಕೊಡ್ಬೋದಾಗಿತ್ತಲ್ಲ. ಇಂಜಿನ್ ಎದ್ಗಡೆ ನೋಡಿದ್ರು ಫುಲ್ ವ್ಯೂ ಚಿಂದಿ. ಇಲ್ಲಿ ಕೊಳ್ಳೇಗಾಲ ಹತ್ರ ನಿಲ್ಸಿದ್ರಿ. ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್, ಸ್ನಾಕ್ಸ್ ಏನೇನ್ ಬೇಕೋ ಎಲ್ಲ ತಗೊಂಡಿದ್ದೀರಿ. ಇವಾಗ ಚಿಕನ್ ತಗೊಳ್ತಾ ಇದೀವಿ. ಅಲ್ಲಿ ಚಿಕನ್ ಶಾಪ್, ಅದು ಚಿಕನ್ ಶಾಪ್ ಅಲ್ಲಿ 5 kg ಚಿಕನ್ ತಗೊಂತಾ ಇದೀವಿ. ಸ್ಪೆಷಲ್ ಏನಂದ್ರೆ ಬಾರ್ಬಿಕ್ಯೂ ಮತ್ತೆ ನಾಟಿ ಕೋಳಿ ಫ್ರೈ. ಜಸ್ಟ್ ಈಗ ತಾನೇ ಫಾರೆಸ್ಟ್ ಏರಿಯಾನ ಟಚ್ ಆದ್ವಿ. ಇಲ್ಲಿ ಕಾಣಿಸ್ತಿದಲ್ವಾ, ಅಲ್ಲಿ ಬೆಟ್ಟಗಳು, ಘಾಟ್ ಸೆಷನ್ ಇದೆಲ್ಲ. ಆಕ್ಚುಲಿ ಇಲ್ಲಿ ಘಾಟ್ ಸೆಷನ್ ಎಂಟ್ರಿ ಆಗಿದ ತಕ್ಷಣನೇ ಈ ಹೋಟೆಲ್ ಹೋಗ್ತಾ ಇದ್ವಿ ಇವಾಗ ಊಟ ಮಾಡೋದಕ್ಕೆ. ಟೈಮ್ ಆಲ್ಮೋಸ್ಟ್ 2 o'clock ಆಗಿದೆ. ಭಾಗ್ಯಶ್ರೀ ಬ್ರಾಹ್ಮಿನ್ಸ್ ಮೆಸ್. ಆಂಬಿಯನ್ಸ್ ನೋಡಿ ಫುಲ್, ಎಷ್ಟು ನಾಟಿ ಫೀಲಿಂಗ್. ನಾಟಿ ಅಲ್ಲ, ನಾಟಿ. ಇಲ್ಲಿ ಏನೇನು ತಪ್ಪಾಗ್ತಾ ಇದೆಯೋ ಎಲ್ಲ ಇದಕ್ಕೆ ಇವರಿಂದಾನೆ. ಪಕ್ಕ ಬ್ರಾಹ್ಮಿನ್ಸ್ ಮೀಲ್ಸ್ ಅಂದ್ರೆ ಇದೆ ಮಾಡ್ತಾ ಇರೋದು. ಫೈನಲಿ ಊಟ ಮುಗೀತು. ಪಕ್ಕಾ ಬ್ರಾಹ್ಮಿನ್ಸ್ ಮೀಲ್ಸ್, ಅನ್ಲಿಮಿಟೆಡ್ ಫುಡ್ ಕೊಟ್ರು, ಸಕ್ಕದಾಗಿತ್ತು. ರಸಮ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ತುಪ್ಪನೂ ಅಷ್ಟೇ ಹೆಂಗ್ ಹಾಕ್ತಾರಂದ್ರೆ ಬರೀ ತುಪ್ಪದ ಜೊತೆನೆ ಅನ್ನ ತಿನ್ಬಿಡ್ಬೋದು, ಹಂಗಾಕ್ತಾರೆ. ಟೇಸ್ಟು ಅಷ್ಟೇ ತುಂಬಾ ಸಗದಾಗಿತ್ತು. ನೀವು ಎಷ್ಟು ಸಲ ಬೇಕಾದ್ರೂ ಕೇಳಿದ್ರು ಅಷ್ಟು ಸಲ ಹಾಕ್ತಾರೆ. ಪ್ಲಸ್ ಪ್ರೈಸು ಅಷ್ಟೇ, 1 meals ಬಂದು 120 rupees ಏನೋ ಅಷ್ಟೇ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಜಸ್ಟ್ ಈಗ ತಾನೇ ಬಿಳಿಗಿರಿ ರಂಗನ ಬೆಟ್ಟ ರಿಸರ್ವ್ ಫಾರೆಸ್ಟ್ಗೆ ಎಂಟ್ರಿ ಆದ್ರೆ ಇದೇ ಮೈನ್ ಎಂಟ್ರೆನ್ಸ್. ಇಲ್ಲಿ ಚೆಕ್ ಪೋಸ್ಟ್ ಬಿಟ್ರತಾನೆ. ಬೆಳಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆ ಮನೆ ಬಿಟ್ಟಿರೋದು. 3 ಗಂಟೆ ಆಗೈತಿ, ಇನ್ನ ಹೋಗ್ತಾನೆ ಇದೀರಿ 200 kilometers.
ಆಗಿದ ತಕ್ಷಣ ಒಂದು ಹಂದಿ ಕಾಣಿಸ್ತು. ಕಾಡಂದಿನ ನಾಡಂದಿನ ಅಂತ ಕನ್ಫ್ಯೂಷನಲ್ಲಿ ಇದ್ದೀನಿ. ಇನ್ನು ಕಾಡಂದಿನೇ ಅನಿಸ್ತಾ ಇದೆ ನನಗೂ. ಇಲ್ಲೊಂದಿದೆ, ಅಲ್ಲೊಂದಿದೆ. ಆ್ಯಕ್ಚುಲಿ ಕಾಡಂದಿ ಹುಲ್ ತಿನ್ನುತ್ತೆ, ಶಿಟ್ ತಿನ್ನಲ್ಲ ಅದು. ಜಸ್ಟ್ ಈಗ ತಾನೇ ರೀಚ್ ಆದ್ವಿ, ಏನಂತಾರೆ ಸಫಾರಿ ಝೋನ್ನ. ಇಲ್ಲಿಂದನೇ ನಾವು ಸಫಾರಿ ಹೋಗಬೇಕು. ನೋಡಿ ಏನು ಸಕ್ಕತ್ತಾಗಿದೆ, ಫುಲ್ ಪೀಸ್ಫುಲ್ ಆಗಿದೆ ಗುರು. ಎಲ್ಲರೂ ಫುಲ್ ಚಿಲ್ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದಾರೆ. ನೋಡಿ ಇಲ್ಲೆಲ್ಲ ಫುಲ್ಲು ಚಿಲ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇನ್ ಕೇಸ್ ಯಾವುದನ್ನ ಪ್ರಾಣಿಗಳು ಬಂದರೆ ಇಲ್ಲಿ ನೀರು ಕುಡಿಯೋದಕ್ಕೆ ಈ ಥರ ನೀರಿದೆ. ಫೈನಲಿ ನಾವು ಇಲ್ಲಿಗೆ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಜನರಲ್ಲಾಗಿ ಯಾರಾದರೂ ಸಫಾರಿಗೆ ಬಂದರೆ ಅಲ್ಲೋಗಿ ಬುಕ್ ಮಾಡ್ಕೊಳ್ಬೇಕು. ಬಟ್ ನಮಗೆ ಇಲ್ಲಿರೋ ಒಬ್ಬರು ಆಫೀಸರ್ ಪರಿಚಯ ಇದ್ದಾರೆ. ಸೊ ಅವ್ರ ಇನ್ಫ್ಲೂಯೆನ್ಸಿಂದ ನಾವು ಡೈರೆಕ್ಟಾಗಿ ಬಂದಿದ್ದೀವಿ. ಸ್ಟೇನೂ ಅಷ್ಟೇ ಎಲ್ಲ ಅವರೇ ಕಂಪ್ಲೀಟಾಗಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿರೋದು. ಫುಡ್ಡು ಅಷ್ಟೇ ಅವರೇ ವ್ಯವಸ್ಥೆ ಮಾಡಿಕೊಟ್ಟಿರೋದು. ಇನ್ನು ಮೋಸ್ಟ್ಲಿ ಸಫಾರಿ ವೆಹಿಕಲ್ಗೆ ನಾವು ವೆಯ್ಟ್ ಮಾಡಬೇಕು. ಫೈನಲ್ಲಿ ನಮ್ಮ ಗಾಡಿ ಬಂತು. ಯಾವ ಥರ ಇದೆ ಅಂತ ನೋಡಿ. ಫುಲ್ಲು ಏನೂ ಇಲ್ಲ, ಕ್ಲಚ್ಚು, ಬ್ರೇಕು, ಎಕ್ಸ್ಲೇಟ್ರು, ಗೇರ್ ರಾಡ್ ಬಿಟ್ಟರೆ ಎಕ್ಸ್ಟ್ರಾ ಗೇರೆಲ್ಲ ಒಂದಿದೆ ಲೋಡ್ಗೆ. ಏನೂ ಇಲ್ಲ, ಫುಲ್ಲು ರಾ ವೆಹಿಕಲ್ಲು. ಇನ್ನೂ ಟ್ರಿಪ್ ಮುಗಿಸ್ಕೊಂಡು ಬಂತು. ಆ್ಯಕ್ಚುಲಿ ಅವ್ರಿಗೆ ಏನು ಈ ಗಾಡಿಯಲ್ಲಿ ಬಂದ್ರಲ್ವ, ಅವ್ರಿಗೇನು ಕಾಣಿಸಿಲ್ವಂತೆ ಅನಿಮಲ್ಸು. ಯಾಕಂದರೆ ಇದು ಕಂಪ್ಲೀಟ್ಲಿ ಲಕ್ ಬೇಸ್ಡ್ ಅಷ್ಟೇ. ನಮಗೆ ಲಕ್ ಇದ್ರೆ ಕಾಣಿಸುತ್ತೆ, ನಮಗೆ ಲಕ್ ಇಲ್ಲ ಅಂದರೆ ಕಾಣಿಸಲ್ಲ ಅಷ್ಟೇ. ಎಲ್ಲ ಎಲ್ಲಿ ಗೊತ್ತಿದ್ದಾರೆ. ಸಫಾರಿ ಟಿಕೆಟ್ ಬಂದು 3300 rupees 7 ಮೆಂಬರ್ಸ್ಗೆ. ಇನ್ನು 3 ಬಂದಿಲ್ಲ, ಲಾಸ್ಟ್ ಟೈಮ್ ಅವ್ರು ಬಂದಿದ್ರು ಅಂತ. ಜಸ್ಟ್ ಈಗ ತಾನೇ ಸಫಾರಿ ಸ್ಟಾರ್ಟ್ ಆಯಿತು. ಇವರು ನಮ್ಮ ಚಾಲಕರು. ಸ್ಟಾರ್ಟ್ ಆಗಿದ ತಕ್ಷಣ ನಮಗೆ ಫಸ್ಟ್ ಕಾಣಿಸಿದೆ ಜಿಂಕೆಗಳು. ನೋಡಿ ಇಲ್ಲಿ ಜಿಂಕೆಗಳು ರೋಡ್ ಕ್ರಾಸ್ ಮಾಡ್ತಾ ಇದೆ. ಫಾರೆಸ್ಟ್ ನೋಡಿ ಎಷ್ಟು ಡೆನ್ಸ್ ಆಗಿದೆ. ಆಕ್ಚುಲ್ ಆಗಿ ಲಾಸ್ಟ್ 15 days ಆಗಿದೆ ಅಂತೆ ಹುಲಿ ಕಾಣಿಸಿ. ಇಲ್ಲಿ ಫಾರೆಸ್ಟ್ ಆಫೀಸರ್ ನನಗೆ ಟೋಟಲ್ ಆಗಿ 54 ಹುಲಿಗಳಿದೆ ಈ ಫಾರೆಸ್ಟಲ್ಲಿ ಅಂತ ಹೇಳ್ತಾ ಇದ್ರು. ಅದನ್ನ ನಾವು ಹಿಡನ್ ಕ್ಯಾಮ್ರಾಸ್ ಮತ್ತು ಸೆನ್ಸರ್ಸ್ ಪ್ರಕಾರ ಐಡೆಂಟಿಫೈ ಮಾಡ್ತೀನಿ ಅಂತ ಇದ್ರು. ಇಲ್ಲೊಂದು ಕಾಡು ಕುರಿ ಇದೆ ನೋಡಿ, ಗೋಟ್. ಈ ಜಾಗ ಬಂದು ಈ ಗಜಪಡೆ ಏನಿರುತ್ತೆ, ಎಲಿಫೆಂಟ್ ಗ್ಯಾಂಗು, ಅದು ನೀರು ಕುಡಿಯೋದಕ್ಕೆ ಸಮ್ಮರ್ ಟೈಮಲ್ಲಿ ಬರುತ್ತೆ. ಇಲ್ಲಿ ಕಾಡಲ್ಲಿ ನೀರು ಸಿಗ್ತಾ ಇದ್ದಾಗ. ಇಲ್ಲಿ ನೋಡಿ ಒಂಟಿ ಸಲಗ ಸಿಂಗಲಾಗಿ ನಿಂತ್ಕೊಂಡು ನೋಡ್ತಾ ಇದೆ. ಮೈಸೂರಲ್ಲಿ ಚಿನ್ನದ ಅಂಬಾರಿನ ಓದ್ತಾ ಇದ್ದಿದ್ದು ಅರ್ಜುನ ಆನೆನ ಹಾಸನ ಹತ್ರ ಒಂದು ಮದ ಎಕ್ಕಿದ ಆನೆ ಸಾಯಿಸಿತ್ತು ಅಂತ ಒಂದು ನ್ಯೂಸ್ ಬಂದಿತ್ತಲ್ಲ, ಆ ಆನೆ ಇದೆ. ಈ ಆನೆ ಇನ್ನೊಂದೇನೆಂದರೆ ಇದರ ಹಳೆ ಮಾಹುತನನ್ನು ಕೂಡ ಸಾಯಿಸಿದೆ. ಇದನ್ನು ಈಗ ಕಟ್ಟಾಕಿ ಪಳಗಿಸಿ ಟ್ರೈನ್ ಮಾಡ್ತಾ ಇದ್ದಾರೆ. ಇಷ್ಟು ಹತ್ರದಲ್ಲಿ ಒಂದು ಒಂಟಿ ಸಲಗನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಒಳಗಡೆ ಅಷ್ಟೇ ಭಯ ಆಯಿತು, ಎಲ್ಲಿ ಅದಕ್ಕೆ ಮತ್ತೆ ತಲೆ ಕೆಟ್ಟು ಅಟ್ಯಾಕ್ ಮಾಡಿಬಿಡುತ್ತೋ ಎಲ್ಲರ ಮೇಲೆ ಅಂತ. ಇದು ನಡ್ಕೊಂಡು ಬರ್ತಾ ಇದ್ರೆ ಸುತ್ತಮುತ್ತ ಯಾರೂ ಇರ್ತಾ ಇರಲಿಲ್ಲ, ಎಲ್ಲ ಓಡೋಗ್ತಾ ಇದ್ರು. ಇದ್ರ ಹೊಸ ಮಾಹುತ ಬಂದು ಇವರೇ ಇದನ್ನು ಈಗ ಪಳಗ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡಿ ಅವ್ರನ್ನೂ ಕೂಡ ಒದೆಯೋದಕ್ಕೆ ಟ್ರೈ ಮಾಡ್ತಿತ್ತು. ಅದು ಇನ್ನೂ ಕರೆಕ್ಟಾಗಿ ಫುಲ್ಲು ಪಳಗಿಲ್ಲ ಅನಿಸುತ್ತೆ. ಅವರು ಭಯ ಬಿದ್ದು ಇದು ಮಾಡ್ತಾಯಿದ್ರು. ಜಾಸ್ತಿ ಹೊತ್ತು ತಗೊಳ್ರಿ, ಅದೃಷ್ಟಗಳು ವಿಡಿಯೋಲಿ ಇವಾಗ ಅದೇ ಹೇಳೋದು. ಇಲ್ಲಿ ಆನೆ ಬಂದು ಕುಡಿಯುತ್ತೆ ಫ್ರೆಂಡ್ಸ್. ಇದು ಬೇಸಿಕಲಿ ಬಂದು ಇಲ್ಲಿ ಫಾರೆಸ್ಟ್ ಏರಿಯಾಸಲ್ಲಿ ಇರ್ತಾರಲ್ವ ಆಫೀಸರ್ಸು, ಅವ್ರಿಗೆ ಅಂತ ಇರೋದಷ್ಟೇ. ನಮಗೆ ಒಬ್ಬರು ಪರಿಚಯ ಇರೋದ್ರಿಂದ ಅವ್ರು ನಮಗೆ ಇಲ್ಲಿ ರೂಮ್ ಕೊಡಿಸಿದ್ದಾರೆ. ಅದು ತುಂಬ ಕಮ್ಮಿ ಬೆಲೆ ಕೊಡಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿರೋ ಮುಂದೆ ಇರೋ ಈ ಲೈಟ್ಸ್ ಇಲ್ಲ ಅಂದರೆ ಫುಲ್ಲು ತಿಕ್ಕ ಬ್ಲ್ಯಾಕ್ ಫಾರೆಸ್ಟ್. ಇದು ಏನೂ ಕಾಣಿಸೋದೇ ಇಲ್ಲ. ಈಗ ನಾವು ನಮ್ಮ ರೂಮಿಂದ ಇಲ್ಲೊಂದು ಟೆಂಪಲ್ ಇದೆ, ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫೈನಲಿ ದೇವಸ್ಥಾನ ಎಂಟ್ರಿ ಆದರೆ ಟೆಂಪಲ್ದು ಮೈನ್ ಎಂಟ್ರೆನ್ಸ್. ಇಲ್ಲೇ ಶಾಪ್ ಇಟ್ಕೊಂಡಿದ್ದಾರೆ. ಫುಲ್ಲು ಹೂವಿನ ಅಲಂಕಾರ ಮಾಡಿದ್ದಾರೆ. ಇಲ್ಲೆಲ್ಲ ಕೆಳಗೆ ನೋಡಿ ಫುಲ್ಲು ಏನೋ ದೊಡ್ಡದಾಗಿ ಪೂಜೆ ಮಾಡಿದ್ದಾರೆ. ಫೈನಲಿ ದರ್ಶನ ಮುಗಿತು. ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಜನನೇ ಇರಲಿಲ್ಲ, ಬೆಳಗ್ಗೆ ಎಲ್ಲ ಜನ ಸಾಗರ ಅಂತೆ. ಬಟ್ ಇವಾಗ ನೋಡಿದ್ರೆ ಯಾರು ಜನನೇ ಇರಲಿಲ್ಲ. ಫ್ರೀ
ಫ್ರೀಯಾಗಿ ದರ್ಶನ ಆಯಿತು. ನಾನೊಬ್ಬನೇ ಇಲ್ಲಿ ಕೆಳಗೆ ಬಂದು ಕಾಯ್ತಾ ಇದ್ದೀನಿ, ಅವರೆಲ್ಲ ಮೇಲೇನೇ ಇದ್ದಾರೆ. ನಾವು ಫೈನಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದ್ವಿ. ಇಲ್ಲಿ ನಾನು ಬಾರ್ಬಿಕ್ಯೂಗೆ ನಾನು ಚಿಕನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮ್ಯಾರಿನೇಷನ್ಗೆ. ಕಂಪ್ಲೀಟಾಗಿ ಸ್ಪೈಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಬಾರ್ಬಿಕ್ಯೂಗೆ ಚಿಕನ್ ಕಲಸಿಟ್ಟಿದ್ದೀನಿ. ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದೀವಿ. ಇದು ನಮ್ಮ ಸೆಟಪ್. ಬೆಂಕಿ ಅನ್ಸ್ತಾನೆ ಸರ್. ಚಿಯರ್ಸ್. ಎತ್ಕೊಂಡು ಕೊಡಿ ಎಲ್ಲ. ಆಮೇಲೆ ಫ್ಲಾಗ್ ಹಿಡ್ಕೊಂಡು ಎಲ್ಲೋ ಬೇಕು, ಫ್ಲಾಗ್ ಹಿಡ್ಕೊಂಡು ಎಲ್ಲೋ ಬೇಕು. ತೀರ್ಥಯಾತ್ರೆ ಬನ್ನಿ. ಈ ಟ್ರಿಪ್ಗೆ ಕಾರಣಕರ್ತರಾದ ನಮ್ಮ ಅಂಕಲ್ ಅವರು. ಈ ಟ್ರಿಪ್ಪಿಗೆ ಕರ್ತೃ ಕ್ರಿಯಾ ಕರ್ಮ ಎಲ್ಲ ನೀವೇ. ಎಲ್ಲಾರು ಸೇರ್ಸೈತೆ ನಮ್ಮ ಅಂಕಲ್. ಒಳ್ಳೆ ಪಾರ್ಟಿ. ಪ್ಲಾನ್ ಮಾಡಿದ್ದು ನಮಸ್ಕಾರ ಕರ್ನಾಟಕ. ಇವತ್ತು ಆ್ಯಕ್ಚುಲಿ ಸೆಕೆಂಡ್ ಡೇ ಮಾರ್ನಿಂಗ್. ನಾವು ರಾತ್ರಿ ಫೈರ್ ಕ್ಯಾಂಪ್ ಮಾಡಿರೋ ವಿಡಿಯೋ ಎಲ್ಲ ನೀವು ನೋಡಿದ್ರಲ್ವಾ, ಅದು ಇದೇ ಜಾಗದಲ್ಲೇ ಮಾಡಿದ್ದು. ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಫುಲ್ಲು ನೀಟ್ ಆ್ಯಂಡ್ ಕ್ಲೀನಾಗಿ ಹೋಗಿದೆ. ಇನ್ನು ನಮ್ಮ ರೂಮ್ ಬಂದು ನೋಡಿ ಇದೆ, ಅದು ನಮ್ಮ ರೂಮು. ಹಿಂದ್ಗಡೆ ಇನ್ನೊಂದು ರೂಮ್ ಇದೆ, ಮೇಲೆಗಡೆ ಇನ್ನೂ 2 ರೂಮ್ ಇದೆ. ಈಗ ಆ್ಯಕ್ಚುಲಿ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿದಿದೆ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಮೋಸ್ಟ್ಲಿ ಹೊರಡ್ತೀವಿ ನಾವು. ನೈಟ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಗುರು. ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟು. ನಾನಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಎಂಜಾಯ್ ಮಾಡಿದ್ದೀನಿ ನೋಡಿ. ಇದು ನಮ್ಮ ರೂಮ್ಗೆ ವಾಕಿಂಗ್ ಪಾತ್. ನೈಟ್ ಬಂದರೆ ಪಿಚ್ಚು ಡಾರ್ಕಲ್ಲಿ ಇಲ್ಲಿ ಏನೂ ಕಾಣಿಸೋದೇ ಇಲ್ಲ. ಯಾವ್ದಾರ ಇದೆ ನೋಡಿ. ನೋಡಿ ಇಲ್ಲೊಂದು ರೂಮ್ ಇದೆ. ಇಲ್ಲಿ ಡೌನಲ್ಲಿ ಹೋದ್ರೆ ಅಲ್ಲಿದೆ ಪಾರ್ಕಿಂಗ್ ಮತ್ತೆ ಕಿಚನ್ ಒಂದೇ ಕಡೆ ಇದೆ. ಇದು ಬಂದು ಮೈನ್ ಎಂಟ್ರೆನ್ಸು. ನಿಮಗೆ ಕುಕ್ಕಿಂಗು, ಸ್ನ್ಯಾಕ್ಸು, ಬ್ರೇಕ್ಫಾಸ್ಟ್ ಬೇಕಂದ್ರೆ ಇಲ್ಲೇ ಮಾಡಿಕೊಡ್ತಾರೆ. ಇನ್ನು ಹಿಂಗೆ ಬಂದರೆ ಇದು ಪಾರ್ಕಿಂಗ್ ಏರಿಯಾ ಕಂಪ್ಲೀಟ್ ಆಗಿ. ಇದಿದ್ದು ಸ್ಟೇನ ನಿಮಗೆ ತೋರಿಸ್ತೀನಿ ಬನ್ನಿ. ಇದೇ ಎಂಟ್ರೆನ್ಸು. ಈಸಿಯಾಗಿ ಇಲ್ಲಿ 4 ಜನ ಮಲ್ಕೊಬೋದು. ಇನ್ನೊಂದು ಎಕ್ಸ್ಟ್ರಾ ಬೆಡ್ ಕೊಡ್ತಾರೆ. ಅವ್ನು ರಾತ್ರಿ 2 ಗಂಟೆಯಲ್ಲಿ ಮಲಗಿರೋದು ಇನ್ನೂ ಎದ್ದಿಲ್ಲ ಇವನು ಅಷ್ಟೇ. ಬಿಲೋ 18 ಯಾರನ್ನ ಇದ್ರೆ ನೋಡಬೇಡಿ, ಇದು ಅಡಲ್ಟ್ ಕಂಟೆಂಟ್ಸ್. ಇದು ಈಚೆನೆ ಇಲ್ಲಿ ಚಿಕ್ಕದಾಗಿ ಪೂಲ್ ಥರ ಕೊಟ್ಟಿದ್ದಾರೆ. ಇದು ಏನು ಕೊಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಈಗ ಅಷ್ಟೇಯಿಂದ ಹೊರಟ್ವಿ. ಮುಂದೆ ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ತೊಗೊಬೇಕು. ಇಬ್ಬರು ಅಷ್ಟೇ ತಿಂದಿಲ್ಲ, ನಾನು ಮತ್ತು ಇನ್ನೊಬ್ರು ಅಂಕಲ್ಲು. ಇಬ್ಬರು ಟಿಫನ್ ಮಾಡಬೇಕು. ಸೊ ಅಲ್ಲೊಂದು ಸ್ಟಾಪ್ ತೊಗೊಂಡು ಇನ್ನು ನೆಕ್ಸ್ಟ್ ಎಲ್ಲೋಗೋದು ಏನಂತ ನೋಡಬೇಕು. ಎಲ್ಲ ಈಚೆ ನಿಂತಿದ್ದಾರೆ, ಬಂದರು ಎಲ್ಲರೂ. ಇನ್ನು ಇಲ್ಲಿಂದ ಹೊರಡ್ತಾ ಇದ್ದೀವಿ.